ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಗೆ ತಲೆಯಿಂದ ಹಿಡಿದು ಕಾಲಿನವರೆಗೂ ನಮ್ಮ ದೇಹದ ಎಷ್ಟೋ ಭಾಗಗಳಿಗೆ ಉಪಯುಕ್ತಕರವಾದಂತಹ ಕರಿಬೇವಿನ ಸೊಪ್ಪಿನ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ಪೌಡರನ್ನು ಪ್ರಿಪೇರ್ ಮಾಡಲು ನಾವು ಬಲ್ತಿರುವಂತಹ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸಬೇಕು. ಆಗಲೇ ನಮಗೆ ಪೌಡರ್ ಕೆಡದಿರ ಜಾಸ್ತಿ ದಿವಸ ಇರುತ್ತೆ. ಕರಿಬೇವಿನ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ತೇವ ಎಲ್ಲ ಆರೋಗೋವರೆಗೂ ಫ್ಯಾನ್ ಕೆಳಗಡೆ ಇಡಬೇಕು. ತೇವ ಎಲ್ಲ ಚೆನ್ನಾಗಿ ಆರಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಈ ರೀತಿ ರೆಂಬೆಗಳಿಂದ ಬಿಡಿಸ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡಿ, ನಂತರ ಬಿಡಿಸಿ ಕ್ಲೀನ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಈ ಆಯಿಲಲ್ಲಿ ಹಾಕಿ ನೀಟಾಗಿ ಹುರ್ಕೋಬೇಕು. ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕರಿಬೇವಿನ ಸೊಪ್ಪನ್ನು ಹುರ್ಕೋಬೇಕಾಗುತ್ತೆ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು. ನಾವು ಡೈಲಿ ಊಟ ಮಾಡುವಾಗ ಈ ಕರಿಬೇವಿನ ಸೊಪ್ಪಿನ ಪೌಡರನ್ನು 2 ತುತ್ತು ತಿಂದರೆ ಸಾಕು. ನಮಗೆ ತಲೆ ಕೂದಲು ಉದುರುವ ಸಮಸ್ಯೆ ಪರ್ಮನೆಂಟ್ ಆಗಿ ಪರಿಹಾರ ಆಗುತ್ತೆ. ನಮ್ಮ ಕಣ್ಣಿನ ನೋಟ ಸಹ ಹೆಚ್ಚಿಸುತ್ತೆ. ಕರಿಬೇವಿನ ಸೊಪ್ಪೆಲ್ಲ ನೀಟಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊಂಬಿಡಿ. ಈ ಕರಿಬೇವಿನ ಸೊಪ್ಪಲ್ಲಿ ಬಿಸಿ ಎಲ್ಲ ಆರೋವರೆಗೂ ಪಕ್ಕಕ್ಕಿಟ್ಬಿಡಿ. ಈಗ ಸೇಮ್ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸಿ, ನಂತರ 4 ಟೇಬಲ್ ಸ್ಪೂನಷ್ಟು ಚನಾ ದಾಲನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಿ. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಆ ನಂತರ ಈಗ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸಿ, 4 ಟೇಬಲ್ ಸ್ಪೂನಷ್ಟು ಹೆಸರು ಕಾಳನ್ನು ಸೇರಿಸಿ ನೀಟಾಗಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹೆಸರು ಕಾಳು ಸೇರಿಸಿದಾಗ ಕ್ಯಾಮ್ರಾ ಆನ್ ಆಗಿಲ್ಲ, ಕ್ಷಮಿಸಿ. 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 4 ರಿಂದ 5 ಬ್ಯಾಡಿಗೆ ಮೆಣಸಿನ್ಕಾಯಿ, 10 ರಿಂದ 12ರಷ್ಟು ನಾರ್ಮಲ್ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಬಿಟ್ಟು 1 ನಿಮಿಷ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೇರಿಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆಗಲೇ ನಮಗೆ ಪರ್ಫೆಕ್ಟ್ ಟೇಸ್ಟ್ ಮತ್ತು ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ ಪ್ರಿಪೇರ್ ಆಗುತ್ತೆ. ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಸಿಪ್ಪೆ ತೆಗೆದಿರ 2 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಸೇರಿಸ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹುರ್ಕೊಂಡಿರುವಂತಹ ಈ ಬೇಳೆಗಳೆಲ್ಲ ಕಂಪ್ಲೀಟಾಗಿ ಬಿಸಿ ಆರೋವರೆಗೂ ಪಕ್ಕಕ್ಕಿಟ್ಬಿಡಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಕಂಪ್ಲೀಟಾಗಿ ಬಿಸಿ ಆರಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ನಾವು ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕ್ಕೊಂಡ್ರೆ ಪೌಡರ್ ಎಲ್ಲ ಮುದ್ದೆ ಆಗುತ್ತೆ. ಆದ್ದರಿಂದ ಬಿಸಿ ಕಂಪ್ಲೀಟಾಗಿ ಆರಬೇಕು. ಈಗ ಬಿಸಿ ಆರಿರುವಂತಹ ಕರಿಬೇವಿನ ಸೊಪ್ಪನ್ನು ಸಹ ಈ ಮಿಕ್ಸಿ ಜಾರಲ್ಲೇ ಸೇರಿಸ್ಕೊಂಬಿಡಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ, ನಂತರ ಒಂದು ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಡಿ. ಈಗ ಮೆತ್ತಗೆ ಗ್ರೈಂಡ್ ಮಾಡಿ ತಗೊಂಡ್ರೆ ಕರಿಬೇವಿನ ಸೊಪ್ಪು ಪೌಡರ್ ರೆಡಿ. ಇಷ್ಟೇ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ಪೂರಿ, ಉಪ್ಪಿಟ್ಟು ಎಲ್ಲದಕ್ಕೂ ಸೇರಿಸ್ಕೊಂಡು ಈ ಪುಡಿನ ಸವಿಬಹುದು. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಟೇಸ್ಟಿ ಹೆಲ್ದಿ ಕರಿಬೇವಿನ ಸೊಪ್ಪಿನ ಪೌಡರ್ ಪ್ರಿಪೇರ್ ಆಗೋಯ್ತು. ರೆಗ್ಯುಲರ್ ಆಗಿ ನೀವು 1 ರಿಂದ 2 ತಿಂಗಳ ಕಾಲ ಫಸ್ಟ್ 2 ತುತ್ತಲ್ಲಿ ಈ ಪೌಡರನ್ನು ಸೇರಿಸ್ಕೊಂಡು ತಿನ್ನಿ. ನಿಮ್ಮ ತಲೆ ಕೂದಲು ಉದುರುವುದು ಪರ್ಮನೆಂಟ್ ಆಗಿ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಗಳ ಹತ್ರನೂ ಕರಿಬೇವಿನ ಗಿಡ ಇರುತ್ತೆ. ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ಮನೆಯಲ್ಲೇ ಸಿಗುವಂತಹದ್ದಾಗಿರುವುದರಿಂದ ನಾವು ಆಚೆ ಕಡೆಯಿಂದ 1 ರೂಪಾಯಿನೂ ಕೊಟ್ಟು ಯಾವುದೇ ಇಂಗ್ರೀಡಿಯೆಂಟ್ ಬೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಸಾಧ್ಯ ಆದರೆ ಈ ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂತಹ ಕರಿಬೇವಿನ ಸೊಪ್ಪಿನ ಪೌಡರನ್ನು ಮನೆಯಲ್ಲೇ ನೀವು ಒಂದ್ಸಲ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.